ಎಲ್ಲರಿಗೂ ಜೈ ಶ್ರೀರಾಮ್. ಮಕ್ಕಳೇ, ನಾವು ಲೋಹಗಳು ಮತ್ತು ಅಲೋಹಗಳು ಎಂಬ ಪಾಠದಲ್ಲಿದ್ದೆವು. ಇದು ನಮ್ಮ 3ನೇ ಅವಧಿಯಾಗಿರ್ತದೆ. ಕಳೆದ ಅವಧಿಯಲ್ಲಿ ನಾವು ಏನೆಲ್ಲ ತಿಳಿದುಕೊಂಡೆವು ಅಂತ ಹೇಳಿ ಒಮ್ಮೆ ಪುನರ್ಮನನ ಮಾಡಿಕೊಳ್ಳುವ. ಅಲ್ಲಿ ಲೋಹಗಳು ನೀರಿನ ಜೊತೆ ವರ್ತನೆ ಮತ್ತು ರಾಸಾಯನಿಕ ಸಮೀಕರಣದ ಬಗ್ಗೆ ತಿಳಿದುಕೊಂಡಿದ್ದೆವು. ಲೋಹಗಳು ತಣ್ಣೀರಿನ ಜೊತೆ, ಬಿಸಿ ನೀರಿನ ಜೊತೆ ಹಾಗೂ ಹಬೆಯ ಜೊತೆ ಯಾವ ರೀತಿ ವರ್ತನೆ ಮಾಡ್ತದೆ ಎಂಬುದನ್ನು ನೀವು ತಿಳ್ಕೊಂಡಿದ್ದೀರಿ. ಹಾಗೆ ಲೋಹಗಳು ಆಮ್ಲಗಳ ಜೊತೆ ವರ್ತನೆ, ಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ವರ್ತಿಸುವಾಗ ಆಯಾ ಲೋಹದ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗ್ತದೆ. ಇವುಗಳ ಸಮೀಕರಣದ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಇತರ ಲೋಹೀಯ ಲವಣಗಳ ದ್ರಾವಣಗಳೊಂದಿಗೆ ಲೋಹಗಳ ವರ್ತನೆ ಯಾವ ರೀತಿ ಆಗ್ತದೆ ಎಂಬುದನ್ನು ನಾವು ಪ್ರಯೋಗದ ಮೂಲಕ ತಿಳಿದುಕೊಂಡಿದ್ದೇವೆ. ಇನ್ನು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು, ಇವುಗಳ ಬಗ್ಗೆ ಕೂಡ ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಕಲಿಯುವಂಥ ಅಂಶಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಲೋಹಗಳ ಮತ್ತು ಅಲೋಹಗಳ ವರ್ತನೆ ಯಾವ ರೀತಿ ಆಗ್ತದೆ, ಅಯಾನಿಕ್ ಸಂಯುಕ್ತಗಳು ಹೇಗೆ ಉಂಟಾಗ್ತದೆ ಮತ್ತು ಅವುಗಳ ಗುಣಲಕ್ಷಣಗಳು, ಹಾಗೆ ಲೋಹಗಳ ದೊರೆಯುವಿಕೆ, ಇವುಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳಿಲಿಕ್ಕಿದ್ದೇವೆ. ಇವತ್ತಿನ ತರಗತಿಯನ್ನು ಶುರು ಮಾಡುವ ಮೊದಲು ನಾವು ಧಾತುಗಳ ಇಲೆಕ್ಟ್ರಾನ್ ವಿನ್ಯಾಸ, ಇದನ್ನು ನೀವು 9ನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಿ. ಅದನ್ನು ಒಮ್ಮೆ ನೆನಪಿಸಿಕೊಳ್ಳುವ ಮಕ್ಕಳೇ. ಇಲೆಕ್ಟ್ರಾನ್ ವಿನ್ಯಾಸ ಅಂತ ಹೇಳಿದ್ರೆ, ಪರಮಾಣುವಿನ ವಿವಿಧ ಕಕ್ಷಕಗಳಲ್ಲಿ, ಆರ್ಬಿಟಲ್ಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆ ಏನು ಮಾಡ್ತೇವೆ ಅದನ್ನು ಎಲೆಕ್ಟ್ರಾನ್ ವಿನ್ಯಾಸ ಅಂತ ಹೇಳ್ತೇವೆ. ಚಿತ್ರದಲ್ಲಿ ಗಮನಿಸ್ಬೋದು ಮಕ್ಕಳೇ, ಒಂದು ಪರಮಾಣು ಉಂಟು, ಅದರ ಮಧ್ಯದಲ್ಲಿ ಬೀಜಕೇಂದ್ರ, ನ್ಯೂಕ್ಲಿಯಸ್ ಅಂತ ಹೇಳ್ತೇವೆ. ಆ ಬೀಜಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರ್ತವೆ. ಅದರ ಸುತ್ತ ಕಕ್ಷಕಗಳಿವೆ. ನ್ಯೂಕ್ಲಿಯಸ್ನ ಹತ್ತಿರ ಇರುವಂತಹ ಕಕ್ಷಕವನ್ನು ನಾವು 1ನೇ ಕಕ್ಷಕ ಅಂತ ಹೇಳ್ತೇವೆ. ಅದಕ್ಕೆ ಕೆ ಶೆಲ್ ಅಂತ ಹೇಳ್ತೇವೆ. ಹಾಗೆ ಅದರ ನೆಕ್ಸ್ಟ್ ಬರುವಂಥದ್ದು 2ನೇ ಕಕ್ಷಕ ಎಲ್ ಶೆಲ್, ನಂತರ ಬರುವಂಥದ್ದು 3ನೇ ಕಕ್ಷಕ ಎಂ ಶೆಲ್ ಅಂತ ಹೇಳ್ತೇವೆ. ಅದರ ನೆಕ್ಸ್ಟ್ ಬರುವಂಥದ್ದು ಎನ್ ಶೆಲ್, 4ನೇ ಕಕ್ಷಕ ಆಗಿರ್ತದೆ. ಈ ಕಕ್ಷಕಗಳಲ್ಲಿ ಇಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಬೇಕಾದ್ರೆ ಅದಕ್ಕೂ ಒಂದು ನಿಯಮ ಇರ್ತದೆ. ಅಲ್ಲಿ ಕೆ ಕವಚದಲ್ಲಿ ನಾವು 2 ಇಲೆಕ್ಟ್ರಾನ್ಗಳನ್ನು ತುಂಬಿಸಲಿಕ್ಕೆ ಮಾತ್ರ ಸಾಧ್ಯ. ಅದರ ಸಾಮರ್ಥ್ಯ 2 ಇಲೆಕ್ಟ್ರಾನ್ ತುಂಬಿಸಿಕೊಳ್ಳುವಷ್ಟು ಮಾತ್ರ. ಇನ್ನು ಎಲ್ ಕವಚದಲ್ಲಿ ಗರಿಷ್ಠ 8 ಇಲೆಕ್ಟ್ರಾನ್ಗಳನ್ನು ತುಂಬಿಸಿಕೊಳ್ಳಬಹುದು. ಹಾಗೆ ಎಂ ಕವಚದಲ್ಲಿ 18 ಇಲೆಕ್ಟ್ರಾನ್ಗಳನ್ನು ತುಂಬಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಹಾಗೆ ಎನ್ ಕವಚದಲ್ಲಿ 30 ಇಲೆಕ್ಟ್ರಾನ್ಗಳನ್ನು ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇವೆಲ್ಲವನ್ನು ನೀವು 9ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ. ಸರಿ ಮಕ್ಕಳೇ, ಅದಕ್ಕೆ ಒಂದು ಉದಾಹರಣೆಯನ್ನು ನೋಡಿಕೊಳ್ಳುವ. ನಾವು ಇಲ್ಲಿ ಕಾರ್ಬನ್ ಪರಮಾಣುವಿನ ರಚನೆಯನ್ನು ಕೊಟ್ಟಿದೆ. ಚಿತ್ರದಲ್ಲಿ ಗಮನಿಸ್ಬೋದು ನೀವು, ಮಧ್ಯಭಾಗದಲ್ಲಿ ಬೀಜಕೇಂದ್ರ ಇದೆ. ಆ ಬೀಜಕೇಂದ್ರದಲ್ಲಿ 6 ಪ್ರೋಟಾನ್ ಇದೆ. ಕಾರ್ಬನ್ನ ಪರಮಾಣು ಸಂಖ್ಯೆ 6 ಆಗಿದೆ. ಹಾಗೆ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಿರ್ತದೋ ಅಷ್ಟೇ ಸಂಖ್ಯೆಯಲ್ಲಿ ಇಲೆಕ್ಟ್ರಾನ್ಗಳಿದೆ. ಆ ಇಲೆಕ್ಟ್ರಾನ್ಗಳನ್ನು ತುಂಬಿಸುವಾಗ ನೋಡಿಕೊಳ್ಳೆ, ಮೊದಲನೇ ಕವಚದಲ್ಲಿ ಅಂದರೆ ಕೆ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳನ್ನು ತುಂಬಿಸಲಾಗಿದೆ. ಎಲ್ ಕವಚದಲ್ಲಿ 4 ಇಲೆಕ್ಟ್ರಾನ್ಗಳನ್ನು ತುಂಬಿಸಲಾಗಿದೆ. ಈ ಎಲ್ ಕವಚದಲ್ಲಿ ಗರಿಷ್ಠ 8 ಇಲೆಕ್ಟ್ರಾನ್ಗಳನ್ನು ತುಂಬಿಸಿಕೊಳ್ಳಲಿಕ್ಕೆ ಸಾಮರ್ಥ್ಯ ಉಂಟು ಅಲ್ವಾ? ಆ 8 ಇಲೆಕ್ಟ್ರಾನ್ಗಳಲ್ಲಿ ಇಲ್ಲಿ ತುಂಬಿಕೆ ಆಗಿರುವಂಥದ್ದು 4 ಇಲೆಕ್ಟ್ರಾನ್ ಮಾತ್ರ. ಹಾಗಾಗಿ ಆ 2ನೇ ಕವಚ, ಎಲ್ ಕವಚ ಅಪೂರ್ಣವಾಗಿದೆ. ಈ ಅಪೂರ್ಣ ಕವಚದಲ್ಲಿನ ಇಲೆಕ್ಟ್ರಾನ್ಗಳು ಏನಾಗ್ತದೆ ಅಂತ ಹೇಳಿದ್ರೆ, ಆ ಧಾತುವಿನ ವೇಲೆನ್ಸಿ ಮತ್ತು ಅದರ ಗುಣಗಳನ್ನು ನಿರ್ಧರಿಸ್ತದೆ. ಈ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಏನು ಮಾಡ್ತದೆ ಅಂತ ಹೇಳಿದ್ರೆ, ರಾಸಾಯನಿಕ ಬಂಧವನ್ನು ನಿರ್ಧರಿಸ್ತದೆ. ವೇಲೆನ್ಸಿ ಅಂತ ಹೇಳಿದರೆ ರಾಸಾಯನಿಕ
ಸಂಯೋಗ ಸಾಮರ್ಥ್ಯ ಆಗಿರ್ತದೆ. ಮುಂದೆ ಮಕ್ಕಳೇ, ನಾವು ಕೆಲವು ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ನೋಡಿಕೊಡುವ. ಇಲ್ಲಿ ಮೊದಲನೇ ಕಾಲಮಲ್ಲಿ ನೊಬೆಲ್ ಗ್ಯಾಸ್ ಅಂತ ಹೇಳಿ ಜಡಾನಿಲಗಳನ್ನು ಕೊಟ್ಟಿದೆ. ಹಾಗೆ ಅದರ ಸಂಕೇತಗಳನ್ನು 2ನೇ ಕಾಲಮಲ್ಲಿ ಕೊಟ್ಟಿದೆ. ಅಟಾಮಿಕ್ ನಂಬರ್, ಪರಮಾಣು ಸಂಖ್ಯೆ 3ನೇ ಕಾಲಮಲ್ಲಿ ಕೊಟ್ಟಿದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಲೆಕ್ಟ್ರಾನಿಕ್ ವಿನ್ಯಾಸ 4ನೇ ಕಾಲಮಲ್ಲಿ ಕೊಟ್ಟಿದೆ. ನೆಕ್ಸ್ಟ್ ಲಾಸ್ಟ್ ಕಾಲಮಲ್ಲಿ ಅದರ ಅತ್ಯಂತ ಹೊರಗಿನ ಕವಚದಲ್ಲಿರುವಂತಹ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕೊಟ್ಟಿದೆ. ಮೊದಲದಾಗಿ ಹೀಲಿಯಂನ ಪರಮಾಣು ಸಂಖ್ಯೆ 2. ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆಯುವಾಗ ಮೊದಲನೇ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳನ್ನು ತುಂಬಿಸಿಕೊಳ್ಬೋದು. ಅದು ಅದರ ಸಾಮರ್ಥ್ಯ ಇರುವಂಥದ್ದು ಅಷ್ಟೇ ಆಗಿರ್ತದೆ. ಹಾಗಾಗಿ ಅದು ಪೂರ್ತಿಯಾಗಿದೆ. ಇನ್ನು ನಿಯಾನನ್ನು ನೋಡುವಾಗ ಅದರ ಪರಮಾಣು ಸಂಖ್ಯೆ 10. ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆಯುವಾಗ ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 8, ಒಟ್ಟು 10 ಆಯಿತು. ಹಾಗಾಗಿ ಅತ್ಯಂತ ಹೊರಗಿನ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳು ಇರ್ತದೆ. ಇದು ಕಂಪ್ಲೀಟ್ ಆಗಿದೆ. ಹಾಗೆ ಆರ್ಗನನ್ನು ಗಮನಿಸಿ ಮಕ್ಕಳೇ. ಆರ್ಗನ್ನ ಪರಮಾಣು ಸಂಖ್ಯೆ 18. ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆಯುವಾಗ ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 8, ಎಂ ಕವಚದಲ್ಲಿ 8. ಹಾಗೆ ಅದರ ಅತ್ಯಂತ ಹೊರಗಿನ ಕವಚದಲ್ಲಿ ಎಷ್ಟು? 8 ಎಲೆಕ್ಟ್ರಾನ್ಗಳಿವೆ. ಇನ್ನು ಕ್ರಿಪ್ಟಾನನ್ನು ಗಮನಿಸಿ. ಕ್ರಿಪ್ಟಾನ್ನ ಪರಮಾಣು ಸಂಖ್ಯೆ 36. ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆಯುವಾಗ ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 8, ಎಂ ಕವಚದಲ್ಲಿ 18, ಎನ್ ಕವಚದಲ್ಲಿ 8. ಹಾಗೆ ಕ್ಸೆನಾನ್ ಮತ್ತು ರ್ಯಾಡಾನನ್ನು ಗಮನಿಸಿ ಮಕ್ಕಳೇ. ಇವುಗಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ನೋಡಿಕೊಂಡಾಗ ಅದರಲ್ಲಿ ಅತ್ಯಂತ ಹೊರಗಿನ ಕವಚದಲ್ಲಿ ಬರುವಂತಹ ಇಲೆಕ್ಟ್ರಾನ್ಗಳ ಸಂಖ್ಯೆ 8 ಆಗಿರ್ತದೆ. ಇದನ್ನು ನಾವು ಅಷ್ಟಕ ನಿಯಮ ಅಂತ ಹೇಳ್ತೇವೆ. ಅಷ್ಟಕ ನಿಯಮ ಅಂತ ಹೇಳಿದ್ರೆ ಪರಮಾಣುವಿನ ಎಲೆಕ್ಟ್ರಾನ್ ವಿನ್ಯಾಸವು NS2 ಅಂದರೆ ಹೊರ ಕವಚವು 8 ಇಲೆಕ್ಟ್ರಾನ್ಗಳನ್ನು ಹೊಂದಿರೋದು ಅಥವಾ 8 ಇಲೆಕ್ಟ್ರಾನ್ ಹೊಂದಿರುವುದಕ್ಕೆ ನಾವು ಅಷ್ಟಕ ನಿಯಮ ಅಂತ ಹೇಳ್ತೇವೆ. ಮುಂದೆ ಮಕ್ಕಳೇ, ಲೋಹಗಳದ್ದು ಕೊಟ್ಟಿದೆ. ಹಾಗೆ ಅದರ ಕೆಳಗೆ ಅಲೋಹಗಳದ್ದು ಕೊಟ್ಟಿದೆ. ಈ ಲೋಹಗಳನ್ನು ಗಮನಿಸಿದಾಗ ಸೋಡಿಯಂನ ಪರಮಾಣು ಸಂಖ್ಯೆ 11. ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದಾಗ ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 8, ಎಂ ಕವಚದ 1 ಇಲೆಕ್ಟ್ರಾನನ್ನು ಹೊಂದಿದೆ. ಹಾಗಾಗಿ ಅದರಲ್ಲಿ ಬರುವಂಥದ್ದು ಅತ್ಯಂತ ಹೊರಗಿನ ಕವಚದಲ್ಲಿ 1 ಇಲೆಕ್ಟ್ರಾನ್ ಇದೆ. ಹಾಗೆ ಮೆಗ್ನೀಷಿಯಮನ್ನು ನೋಡಿದಾಗ ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ 12. ಕೆ ಕಕ್ಷಕದಲ್ಲಿ 2, ಎಲ್ ಕಕ್ಷಕದಲ್ಲಿ 8, ಎಂ ಕಕ್ಷಕದಲ್ಲಿ 2 ಇಲೆಕ್ಟ್ರಾನನ್ನು ಹೊಂದಿದೆ. ಅತ್ಯಂತ ಹೊರಗಿನ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳಿವೆ. ಇನ್ನು ಅಲ್ಯೂಮಿನಿಯಮನ್ನು ಗಮನಿಸಿ ಮಕ್ಕಳೇ. ಅದರ ಪರಮಾಣು ಸಂಖ್ಯೆ 13. ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 8, ಎಂ ಕವಚದಲ್ಲಿ 3 ಇಲೆಕ್ಟ್ರಾನ್ಗಳನ್ನು ಹೊಂದಿದೆ. ಇದರಲ್ಲೂ ಕೂಡ ಅತ್ಯಂತ ಹೊರಗಿನ ಕವಚದಲ್ಲಿ 3 ಎಲೆಕ್ಟ್ರಾನ್ಗಳು ಹೊಂದಿರುವಂಥದ್ದು. ಹಾಗೆ ಇದು ಅಪೂರ್ಣವಾಗಿದೆ. ಇನ್ನು ಪೊಟ್ಯಾಷಿಯಂ ಮತ್ತು ಕ್ಯಾಲ್ಶಿಯಮನ್ನು ಗಮನಿಸಿ. ಇವುಗಳು ಕೂಡ ಹಾಗೆ ಅತ್ಯಂತ ಹೊರಗಿನ ಕವಚದಲ್ಲಿ ಪೊಟ್ಯಾಷಿಯಂ 1 ಇಲೆಕ್ಟ್ರಾನನ್ನು ಹೊಂದಿದೆ, ಕ್ಯಾಲ್ಶಿಯಂ 2 ಇಲೆಕ್ಟ್ರಾನನ್ನು ಹೊಂದಿರುವಂಥದ್ದು. ಹಾಗೆ ಇನ್ನು ಅಲೋಹಗಳಿಗೆ ಬಂದಾಗ ಅಲ್ಲಿ ನೈಟ್ರೋಜನ್ನ ಪರಮಾಣು ಸಂಖ್ಯೆ 7. ಅದನ್ನು ಎಲೆಕ್ಟ್ರಾನಿಕ್ ವಿನ್ಯಾಸದಲ್ಲಿ ಬರೆದಾಗ ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 5 ಇಲೆಕ್ಟ್ರಾನ್ಗಳನ್ನು ತುಂಬಿಸಲಾಗಿದೆ. ಇಲ್ಲಿ ಕೂಡ ಅತ್ಯಂತ ಹೊರಗಿನ ಕವಚ ಭರ್ತಿಯಾಗಿಲ್ಲ, 5 ಇಲೆಕ್ಟ್ರಾನ್ಗಳನ್ನು ಹೊಂದಿರುವಂಥದ್ದು. ಆಕ್ಸಿಜನನ್ನು ಗಮನಿಸಿ. ಆಕ್ಸಿಜನ್ನ ಪರಮಾಣು ಸಂಖ್ಯೆ 8. ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 6 ಇಲೆಕ್ಟ್ರಾನ್ಗಳನ್ನು ಹೊಂದಿದೆ. ಹಾಗೆ ಫ್ಲೋರಿನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್ ಇವೆಲ್ಲವನ್ನು ನಾವು ಗಮನಿಸಿದಾಗ ಅದರ ಎಲೆಕ್ಟ್ರಾನಿಕ್ ವಿನ್ಯಾಸದಲ್ಲಿ ಬರೆಯುವಾಗ ಅತ್ಯಂತ ಹೊರಗಿನ ಕವಚದಲ್ಲಿ ಫ್ರೀ ಎಲೆಕ್ಟ್ರಾನ್ಗಳು ಇರ್ತದೆ, ಅಂದರೆ ಪೂರ್ತಿಯಾಗಿ ಭರ್ತಿಯಾಗಿರೋದಿಲ್ಲ.
ಇಂಥ ಇಲೆಕ್ಟ್ರಾನ್ಗಳು ರಾಸಾಯನಿಕ ಬಂಧಕ್ಕೆ ಒಳಪಡ್ತದೆ ಮಕ್ಕಳೇ. ಈಗ ರಾಸಾಯನಿಕ ಬಂಧ ಯಾವ ರೀತಿ ಏರ್ಪಡ್ತದೆ ಅಂತ ಹೇಳಿ ನೋಡಿಕೊಳ್ಳುವ. ಅಲ್ಲಿ ಲೋಹಗಳ ಮತ್ತು ಅಲೋಹಗಳ ವರ್ತನೆ ಯಾವ ರೀತಿ ಆಗ್ತದೆ ಅಂತ ಹೇಳಿ. ನಾವಿಲ್ಲಿ ಸೋಡಿಯಂ ಪರಮಾಣುವನ್ನು ತಗೊಂಡಿದ್ದೇವೆ. ನೀವು ಚಿತ್ರದಲ್ಲಿ ಗಮನಿಸ್ಬೋದು ಸೋಡಿಯಂ ಪರಮಾಣುವಿನ ರಚನೆ ಯಾವ ರೀತಿ ಇದೆ ಅಂತ ಹೇಳಿ. ಮಧ್ಯದಲ್ಲಿ ಸೋಡಿಯಂನ ಬೀಜ ಕೇಂದ್ರ ಇದೆ. ಆ ಪರಮಾಣುವಿನ ಬೀಜ ಕೇಂದ್ರ, ಅದರಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತದೆ. ಸೋಡಿಯಂನ ಪರಮಾಣು ಸಂಖ್ಯೆ 11, ಅದರಲ್ಲಿರುವಂಥ ಪ್ರೋಟಾನ್ಗಳ ಸಂಖ್ಯೆ 11 ಆಗಿರ್ತದೆ. ಹಾಗೆ ಇಲೆಕ್ಟ್ರಾನ್ಗಳ ಸಂಖ್ಯೆ ಕೂಡ 11 ಆಗಿರ್ತದೆ. ಸೋಡಿಯಂನ ಮೊದಲ ಕಕ್ಷೆಯಲ್ಲಿ ನಾವು 2 ಇಲೆಕ್ಟ್ರಾನ್ಗಳನ್ನು ತುಂಬಿಸಿಕೊಳ್ತೇವೆ, ಎರಡನೇ ಕಕ್ಷೆಯಲ್ಲಿ 8 ಇಲೆಕ್ಟ್ರಾನ್ಗಳನ್ನು ತುಂಬಿಕೊಳ್ತೇವೆ, ಹಾಗೆ ಮೂರನೇ ಕಕ್ಷೆಯಲ್ಲಿ 1 ಇಲೆಕ್ಟ್ರಾನ್ ಇದೆ. ಇಲ್ಲಿ ಮಕ್ಕಳೇ ಅತ್ಯಂತ ಹೊರಗಿನ ಕವಚದಲ್ಲಿ 1 ಇಲೆಕ್ಟ್ರಾನ್ಗಳಿವೆ. ಈ ಹೊರ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳ ಸ್ಥಿರ ಇಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲಿಕ್ಕೆ ಅದಕ್ಕೆ 2 ಚಾನ್ಸಸ್ ಇವೆ. ಒಂದನೇದಾಗಿ 7 ಇಲೆಕ್ಟ್ರಾನ್ಗಳನ್ನು ಅದು ಪಡೆದುಕೊಂಡು ಆರ್ಗನ್ನ ಸ್ಥಿರ ಇಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಬಹುದು. ಆದರೆ ಇದು ಶಕ್ತಿ ಪೂರೈಕೆ ವಿಚಾರದಲ್ಲಿ ಕಷ್ಟವಾಗಿದೆ. ಇನ್ನು ಎರಡನೇ ರೀತಿಯಲ್ಲಿ ಹೇಳುವುದಿದೆ, ಆ ಕೊನೆಯ ಕವಚದಲ್ಲಿ ಏನು 1 ಇಲೆಕ್ಟ್ರಾನ್ ಇದೆ, ಆ 1 ವೇಲೆನ್ಸಿ ಎಲೆಕ್ಟ್ರಾನ್ ಅನ್ನೋದು ಕಳೆದುಕೊಂಡು ಸಮೀಪದ ಜಡಾನಿಲಯವಾದ ನಿಯಾನ್ ಇದರ ಇಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲಿಕ್ಕೆ ಆಗ್ತದೆ. ಮತ್ತು ಇದು ಶಕ್ತಿ ಪೂರೈಕೆ ವಿಚಾರದಲ್ಲಿ ಕೂಡ ಅನುಕೂಲವಾಗಿದೆ. ಆದ್ದರಿಂದ ಮಕ್ಕಳೇ, ಸೋಡಿಯಂ ವೇಲೆನ್ಸಿ ಕಕ್ಷೆಯಲ್ಲಿರುವ 1 ಇಲೆಕ್ಟ್ರಾನನ್ನು ಅದು ಕಳೆದುಕೊಂಡು ಸೋಡಿಯಂ ಅಯಾನು ಉಂಟಾಗ್ತದೆ. ಅಲ್ಲದೆ ಇದು ನಿಯಾನ್ನ ಸ್ಥಿರ ಇಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದುತ್ತದೆ. ನಿಮಗೆ ಈಗಾಗಲೇ ಗೊತ್ತುಂಟು, ವಿದ್ಯುದಾಂಶದಿಂದ ತಟಸ್ಥವಾಗಿರುವ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ನ ಸಂಖ್ಯೆಯು ಪ್ರೋಟಾನ್ಗಳ ಸಂಖ್ಯೆಗೆ ಸಮನಾಗಿರ್ತದೆ ಅಂತ. ಇಲ್ಲಿ ಪರಮಾಣುವು 1 ಇಲೆಕ್ಟ್ರಾನನ್ನು ಕಳೆದುಕೊಂಡ್ರೆ, ಅಂದರೆ ಸೋಡಿಯಂ 1 ಇಲೆಕ್ಟ್ರಾನನ್ನು ಕಳೆದುಕೊಂಡ್ರೆ ಇಲೆಕ್ಟ್ರಾನ್ಗಳ ಸಂಖ್ಯೆ ಮಾತ್ರ 1 ಕಡಿಮೆ ಆಗ್ತದೆ, ಆದರೆ ಪ್ರೋಟಾನ್ಗಳ ಸಂಖ್ಯೆ ಇದ್ದಷ್ಟೇ ಇರ್ತದೆ, 11 ಇರ್ತದೆ. ಹೀಗೆ ಪರಮಾಣು 1 ಇಲೆಕ್ಟ್ರಾನನ್ನು ಕಳೆದುಕೊಂಡು ಧನ ವಿದ್ಯುದಂಶದಿಂದ ಕೂಡಿದ ಕಣವಾಗ್ತದೆ. ಈ ವಿದ್ಯುದಂಶದಿಂದ ಕೂಡಿದ ಕಣವನ್ನು ನಾವು ಅಯಾನ್ ಅಂತ ಹೇಳ್ತೇವೆ. ಹಾಗೆ ಧನ ವಿದ್ಯುದಂಶದಿಂದ ಕೂಡಿದಂಥ ಕಣವನ್ನು ನಾವು ಧನ ಅಯಾನ್ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಇರುವಂಥದ್ದು ಸೋಡಿಯಂ ಧನ ಅಯಾನ್ ಆಗಿರ್ತದೆ. ಒಂದು ಮಕ್ಕಳೇ, ಅಲೋಹವಾದ ಕ್ಲೋರಿನನ್ನು ತಗೊಳ್ಳುವ. ಕ್ಲೋರಿನ್ನ ಪರಮಾಣುವಿನ ರಚನೆಯನ್ನು ನೀವು ಚಿತ್ರದಲ್ಲಿ ಗಮನಿಸಿ. ಕ್ಲೋರಿನ್ನ ಪರಮಾಣು ಸಂಖ್ಯೆ 17 ಆಗಿದೆ. 17 ಇಲೆಕ್ಟ್ರಾನ್ಗಳಿವೆ ಅದರಲ್ಲಿ. ಅದರ ಎಲೆಕ್ಟ್ರಾನಿಕ್ ವಿನ್ಯಾಸ ನೋಡಿಕೊಳ್ಳಿ. ಮೊದಲನೇ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳಿವೆ, ಎರಡನೇ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳಿವೆ. ಅದರ ಅತ್ಯಂತ ಹೊರಗಿನ ಕವಚದಲ್ಲಿ 7 ಇಲೆಕ್ಟ್ರಾನ್ಗಳಿವೆ. ಅಂದರೆ ಕ್ಲೋರಿನ್ನ ವೇಲೆನ್ಸಿ ಕಕ್ಷೆಯಲ್ಲಿ 7 ಇಲೆಕ್ಟ್ರಾನ್ಗಳಿವೆ. ಇದು 7 ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ನಿಯಾನ್ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಬಹುದು. ಆದರೆ ಇದು ಶಕ್ತಿ ಪೂರೈಕೆಯ ವಿಚಾರದಲ್ಲಿ ಅದಕ್ಕೆ ಕಷ್ಟವಾಗಿರ್ತದೆ. ಇನ್ನೊಂದು ಚಾನ್ಸ್ ಏನಂತ ಹೇಳಿದ್ರೆ, ಕ್ಲೋರಿನ್ ಪರಮಾಣು 1 ಇಲೆಕ್ಟ್ರಾನನ್ನು ಪಡೆಯೋದ್ರಿಂದ ಆರ್ಗನ್ನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಬಹುದು. ಇದು ಅದಕ್ಕೆ ಶಕ್ತಿ ಪೂರೈಕೆ ವಿಚಾರದಲ್ಲಿ ಕೂಡ ಸುಲಭವಾಗಿರ್ತದೆ. ಹಾಗಾಗಿ ಅದು 1 ಇಲೆಕ್ಟ್ರಾನನ್ನು ಸೋಡಿಯಂ ಪರಮಾಣುವಿನಿಂದ ಪಡೆದುಕೊಳ್ಳುತ್ತದೆ. ನೋಡಿ, ಅದು ಇಲೆಕ್ಟ್ರಾನನ್ನು ಕಳೆದುಕೊಂಡಾಗ, ಅಂದರೆ ಸೋಡಿಯಂ ಕ್ಲೋರೈಡ್ ಇಲೆಕ್ಟ್ರಾನನ್ನು ಕಳೆದುಕೊಂಡಾಗ ಯಾವ ರೀತಿ ಅದನ್ನು ಬರೆಯೋದು ಅಂತ ಹೇಳಿ. ಸೋಡಿಯಂ ಪರಮಾಣುವಿನಲ್ಲಿ ಒಟ್ಟು 11 ಇಲೆಕ್ಟ್ರಾನ್ಗಳಿದ್ದವು. ಅದು 1 ಇಲೆಕ್ಟ್ರಾನನ್ನು ಕಳೆದುಕೊಂಡಾಗ ಅದು ಸೋಡಿಯಂ ಅಯಾನ್ ಆಗ್ತದೆ. ಬರೆಯುವಂಥದ್ದು Na+, ಎಲೆಕ್ಟ್ರಾನ್ ಹಂಚಿಕೆ ಮಾಡುವಂಥದ್ದು ಅಲ್ಲಿ ಇರುವಂಥ 10 ಇಲೆಕ್ಟ್ರಾನ್ಗಳು. ಮೊದಲನೇ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳು, ಎರಡನೇ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳು. ಹಾಗೆ ಕ್ಲೋರಿನನ್ನು ಬರೆಯುವಂಥ ಕ್ರಮ ಈ ರೀತಿಯಾಗಿದೆ.
ಕ್ಲೋರಿನ್ ಪರಮಾಣುವಿನ ಇಲೆಕ್ಟ್ರಾನ್ ಹಂಚಿಕೆ ಮೊದಲನೇ ಕವಚದಲ್ಲಿ 2 ಇಲೆಕ್ಟ್ರಾನ್, ಎರಡನೇ ಕವಚದಲ್ಲಿ 8 ಇಲೆಕ್ಟ್ರಾನ್, ಕೊನೆಯ ಕವಚದಲ್ಲಿ 7 ಇಲೆಕ್ಟ್ರಾನ್ಗಳು. ಇದು 1 ಇಲೆಕ್ಟ್ರಾನ್ ಅನ್ನು ಪಡ್ಕೊಳ್ತದೆ. ಆಗ ಅದು ಕ್ಲೋರಿನ್ ಅಯಾನ್ ಆಗ್ತದೆ, ಅಂದರೆ ಕ್ಲೋರೈಡ್ ಅಯಾನ್ ಅಂತ ಹೇಳ್ತೇವೆ. ಇದು ಆನಯಾನ್, ಋಣ ಅಯಾನ್ ಅಂತ ಹೇಳ್ತೇವೆ. ಇದರ ಎಲೆಕ್ಟ್ರಾನಿಕ್ ವಿನ್ಯಾಸ ಆಗ ಮೊದಲನೇ ಕವಚದಲ್ಲಿ 2, ಎರಡನೇ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳನ್ನು ತುಂಬಿಸಿಕೊಳ್ಳಲಾಗ್ತದೆ. ಹಾಗೆ ಮೂರನೇ ಕವಚದಲ್ಲಿ 7 ಇತ್ತು, ಅದು 1 ಇಲೆಕ್ಟ್ರಾನ್ ಪಡ್ಕೊಂಡಾಗ 8 ಇಲೆಕ್ಟ್ರಾನ್ ಆಯಿತು. ಇನ್ನು ಮಕ್ಕಳೇ ಅದರ ಚುಕ್ಕಿ ಚಿತ್ರವನ್ನು ಈ ರೀತಿಯಾಗಿ ಬರೆಯುವಂಥದ್ದು. ಮೊದಲಿಗೆ ಸೋಡಿಯಂನ ಅತ್ಯಂತ ಹೊರಗಿನ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ ಅಷ್ಟು ಇಲೆಕ್ಟ್ರಾನನ್ನು ಬರ್ಕೊಳ್ಬೇಕು. ಹಾಗೆ ಕ್ಲೋರಿನ್ ಅದರ ಅತ್ಯಂತ ಹೊರಗಿನ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇತ್ತು ಅಷ್ಟು ಇಲೆಕ್ಟ್ರಾನನ್ನು ಬರ್ಕೊಳ್ಬೇಕು. ಅಲ್ಲಿ 7 ಇಲೆಕ್ಟ್ರಾನ್ಗಳನ್ನು ಸೂಚಿಸಲಾಗಿದೆ. ನೋಡಿ, 1 ಎಲೆಕ್ಟ್ರಾನ್ ಸೋಡಿಯಂನಿಂದ ಕ್ಲೋರಿನಿಗೆ ವರ್ಗಾವಣೆಯಾಗುವುದನ್ನು ಈ ರೀತಿಯಾಗಿ ಸೂಚಿಸಲಾಗಿದೆ. ಹಾಗಾಗಿ ಈ ರೀತಿ ವರ್ಗಾವಣೆ ಆದಾಗ ಅದೇನಾಗ್ತದೆ, ಸಿಗುವಂಥದ್ದು ಸೋಡಿಯಂ ಕ್ಯಾಟಯನ ಮತ್ತು ಕ್ಲೋರಿನ್ ಆನಯನ್ ಆಗಿರ್ತದೆ. ಹಾಗಾಗಿ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನ್ಗಳು ವಿರುದ್ಧ ವಿದ್ಯುದಾಂಶ ಹೊಂದಿರ್ತದೆ ಮತ್ತು ಪರಸ್ಪರ ಅದು ಆಕರ್ಷಿಸಲ್ಪಡುತ್ತದೆ. ಹಾಗೆ ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲದಿಂದ ಸೋಡಿಯಂ ಕ್ಲೋರೈಡ್ ಸಂಯುಕ್ತ ಉಂಟಾಗ್ತದೆ ಮಕ್ಕಳಿಗೆ. ಈ ರೀತಿಯಾಗಿ ನಮಗೆ ಸಂಯುಕ್ತ ಉಂಟಾಗುವಂಥದ್ದು ಯಾವುದರದ್ದು, ಸೋಡಿಯಂ ಕ್ಲೋರೈಡ್. ಮುಂದೆ ಮಕ್ಕಳೇ ಇನ್ನೊಂದು ಉದಾಹರಣೆಯನ್ನು ನೋಡಿಕೊಳ್ಳುವ. ಮೆಗ್ನೀಷಿಯಂ ಕ್ಲೋರೈಡ್ ಸಂಯುಕ್ತ ಹೇಗೆ ಉಂಟಾಗ್ತದೆ ಅಂತ ಹೇಳಿ. ಇಲ್ಲಿ ಮೆಗ್ನೀಷಿಯಂ ಲೋಹ ಆಗಿರ್ತದೆ, ಕ್ಲೋರೈಡ್ ಅಲೋಹ ಆಗಿರ್ತದೆ. ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ 12. ಚಿತ್ರದಲ್ಲಿ ನೀವು ಗಮನಿಸಿಕೊಳ್ಳಿ, ಆ ಪರಮಾಣುವಿನ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತದೆ. ಪ್ರೋಟಾನ್ಗಳು 12 ಇರ್ತದೆ. ಇದರ ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಮೊದಲನೇ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳನ್ನು ತುಂಬಿಸಿಕೊಳ್ತವೆ, ಎರಡನೇ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳನ್ನು ತುಂಬಿಸಿಕೊಳ್ತವೆ, ಕೊನೆಯ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳನ್ನು ತುಂಬಿಸಿಕೊಳ್ತವೆ. ಇಲ್ಲಿ ಮೂರನೇ ಕವಚ ಏನಾಗಿದೆ, ಅಪೂರ್ಣವಾಗಿದೆ, ಅಂದರೆ ಫ್ರೀ ಎಲೆಕ್ಟ್ರಾನ್ಗಳು 2 ಇರ್ತದೆ. ಇದು ರಾಸಾಯನಿಕ ಬಂಧಕ್ಕೆ ಒಳಪಡುವಂತಹ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಆಗಿರ್ತವೆ. ಮುಂದೆ ಮಕ್ಕಳೇ ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಅಲ್ಲಿ ಗಮನಿಸಬಹುದು ನೀವು ಚಿತ್ರದಲ್ಲಿ, ಕ್ಲೋರಿನ್ ಮಧ್ಯಭಾಗದಲ್ಲಿ ಬೀಜ ಕೇಂದ್ರ ಇದೆ, ಅದರ ಸುತ್ತ ಕಕ್ಷಕಗಳಿದೆ. ಆ ಕಕ್ಷೆಯಲ್ಲಿ ಎಲೆಕ್ಟ್ರಾನನ್ನು ಯಾವ ರೀತಿ ತುಂಬಿಸಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳು, ಎರಡನೇ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳು, ಹಾಗೆ ಮೂರನೇ ಕವಚದಲ್ಲಿ 7 ಇಲೆಕ್ಟ್ರಾನ್ಗಳನ್ನು ತುಂಬಿಸಲಾಗಿದೆ. ಇವುಗಳನ್ನು ಬರೆಯುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಆ ಮೆಗ್ನೀಷಿಯಮಲ್ಲಿ ಇಲೆಕ್ಟ್ರಾನ್ಗಳು 12 ಇರ್ತದೆ. ತುಂಬಿಸುವಂಥದ್ದು ಮೊದಲನೇ ಕವಚದಲ್ಲಿ 2, ಎರಡನೇ ಕವಚದಲ್ಲಿ 8, ಮೂರನೇ ಕವಚದಲ್ಲಿ 2. ಹಾಗಾಗಿ ಅಲ್ಲಿ 2 ಫ್ರೀ ಎಲೆಕ್ಟ್ರಾನ್ಗಳಿದೆ. ಆ 2 ಫ್ರೀ ಎಲೆಕ್ಟ್ರಾನ್ಗಳು ಏನು ಉಂಟೋ ಅದನ್ನು ಅದು ಕಳ್ಕೊಳ್ತದೆ. ಕಳ್ಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ ಮೆಗ್ನೀಷಿಯಂ ಅಯಾನ್ ಆಗ್ತದೆ, ಅದು ಕ್ಯಾಟಯಾನ್ ಆಗಿರ್ತದೆ. ಅದನ್ನು ಬರೆಯುವಂಥದ್ದು Mg2+ ಅಂತ ಹೇಳಿ, ಮತ್ತು 2 ಇಲೆಕ್ಟ್ರಾನನ್ನು ಕಳ್ಕೊಳ್ತದೆ. ಈಗ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗಬೇಕಿದ್ರೆ ಅಲ್ಲಿ ಕ್ಲೋರಿನ್ನ ಪರಮಾಣುಗಳು 2 ಇರ್ತದೆ. ಆ ಒಂದು ಕ್ಲೋರಿನ್ ಪರಮಾಣು ಏನು ಮಾಡ್ತದೆ ಅಂತ ಹೇಳಿದ್ರೆ 1 ಇಲೆಕ್ಟ್ರಾನನ್ನು ಮೆಗ್ನೀಷಿಯಂನಿಂದ ಪಡ್ಕೊಳ್ತದೆ, ಕ್ಲೋರೈಡ್ ಅಯಾನ್ ಆಗ್ತದೆ, ಇದು ಆನಯನ್ ಆಗಿರ್ತದೆ. ಹೀಗೆ ಅಲ್ಲಿರುವಂಥ 2 ಕ್ಲೋರಿನ್ಗಳು ಕೂಡ ಏನು ಮಾಡ್ತದೆ, ಮೆಗ್ನೀಷಿಯಂನಿಂದ 1 ಇಲೆಕ್ಟ್ರಾನ್ಗಳನ್ನು ಪಡ್ಕೊಳ್ತದೆ. ಇಲ್ಲಿ ಚುಕ್ಕಿ ಚಿತ್ರವನ್ನು ನೀವು ಗಮನಿಸ್ಬೋದು. ಮೆಗ್ನೀಷಿಯಂನಲ್ಲಿ ಅತ್ಯಂತ ಹೊರಗಿನ ಕವಚದಲ್ಲಿರುವಂತಹ 2 ಇಲೆಕ್ಟ್ರಾನ್ಗಳು, ಹಾಗೆ ಕ್ಲೋರಿನಲ್ಲಿ 2 ಉಂಟು. ಆ 2 ಕ್ಲೋರಿನ್ಗಳು ಕೂಡ ಮೆಗ್ನೀಷಿಯಂನಿಂದ 1 ಇಲೆಕ್ಟ್ರಾನ್ಗಳು ಪಡ್ಕೊಳ್ತವೆ. ನಂತರ ಅಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಸಂಯುಕ್ತ ಉಂಟಾಗ್ತದೆ. ಇಲ್ಲಿ ಎಲೆಕ್ಟ್ರಾನ್ಗಳ ವರ್ಗಾವಣೆ ಮೆಗ್ನೀಷಿಯಂನಿಂದ ಕ್ಲೋರಿನಿಗೆ ಆಗಿರ್ತದೆ.
ಇನ್ನೂ ಸ್ಪಷ್ಟವಾಗಿ ನೋಡಬೇಕಿದ್ರೆ ಅದರ ಅತ್ಯಂತ ಹೊರಗಿನ ಕವಚದಲ್ಲಿ ಮೆಗ್ನೀಷಿಯಂನಲ್ಲಿ 2 ಇಲೆಕ್ಟ್ರಾನ್ಗಳಿವೆ. ಇವು ಒಂದೊಂದು ಇಲೆಕ್ಟ್ರಾನನ್ನು ಕ್ಲೋರಿನ್ ಅತ್ಯಂತ ಹೊರಗಿನ ಕವಚದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ವರ್ಗಾವಣೆ ಆಗ್ತದೆ. ಚಿತ್ರವನ್ನು ಸರಿಯಾಗಿ ಗಮನಿಸಿಕೊಳ್ಳಿ ಮಕ್ಕಳೇ. ಈ ರೀತಿಯಾಗಿ ಧಾತುವಿನ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವಂತಹ ಸಂಯುಕ್ತಗಳಿಗೆ ನಾವು ಅಯಾನಿಕ್ ಸಂಯುಕ್ತಗಳು ಅಂತ ಹೇಳ್ತೇವೆ. ಉದಾಹರಣೆಗೆ ನಾವು ಈಗಾಗಲೇ ನೋಡಿದ್ದೇವೆ ಸೋಡಿಯಂ ಕ್ಲೋರೈಡ್, ಹಾಗೆ ಮೆಗ್ನೀಷಿಯಂ ಕ್ಲೋರೈಡ್, ಇನ್ನು ಲಿಥಿಯಂ ಕ್ಲೋರೈಡ್ ಕೂಡ ಇದೇ ರೀತಿ ಅಯಾನಿಕ್ ಬಂಧವನ್ನು ಉಂಟು ಮಾಡುತ್ತದೆ. ಹಾಗೆ ಕ್ಯಾಲ್ಶಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಬ್ರೋಮೈಡ್, ಪೊಟ್ಯಾಷಿಯಂ ಅಯೋಡೈಡ್, ಹಾಗೆ ತಾಮ್ರದ ಸಲ್ಫೇಟ್ ಇವೆಲ್ಲ ಅಯಾನಿಕ್ ಸಂಯುಕ್ತಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಈ ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳನ್ನು ತಿಳಿಯುವ. ಇದರ ಭೌತ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ಈಗಾಗಲೇ ಗೊತ್ತುಂಟು. ಉಪ್ಪು ಯಾವ ಸ್ಥಿತಿಯಲ್ಲಿ ಇರ್ತದೆ? ಸೋಡಿಯಂ ಕ್ಲೋರೈಡ್ ಘನ ಸ್ಥಿತಿಯಲ್ಲಿ ಇರ್ತದೆ ಅಲ್ವಾ. ಹಾಗಾಗಿ ಇದು ಘನ ವಸ್ತುಗಳಾಗಿದ್ದು ಇದರಲ್ಲಿ ಧನ ಮತ್ತು ಋಣ ಅಯಾನುಗಳ ನಡುವೆ ಇರುವಂತಹ ಪ್ರಬಲ ಆಕರ್ಷಣ ಬಲದಿಂದಾಗಿ ಇದು ಸ್ವಲ್ಪ ಏನಾಗಿರ್ತದೆ, ಕಠಿಣವಾಗಿರ್ತದೆ. ನೀವು ಉಪ್ಪಿನ ಹರಳನ್ನು ಕೈಯಲ್ಲಿಟ್ಟು ಹಾಗೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಏನಾಗಿರ್ತದೆ, ಕಠಿಣವಾಗಿರ್ತದೆ. ಅದಕ್ಕೆ ಇನ್ನಷ್ಟು ಬಲ ಹಾಕಬೇಕಾಗ್ತದೆ. ಹಾಗಾಗಿ ಭೌತಿಕ ಸ್ಥಿತಿ ಅದರದ್ದು ಘನ ಸ್ಥಿತಿಯಾಗಿದೆ ಮತ್ತು ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರ್ತದೆ. ಇನ್ನು ಮಕ್ಕಳೇ, ನೀವು 1 ಸ್ಪೂನಲ್ಲಿ ಉಪ್ಪನ್ನಿಟ್ಟು ಸ್ವಲ್ಪ ಬಿಸಿ ಮಾಡಿ ಕರಗ್ತದ ಅಂತ ನೋಡ್ಕೊಳ್ಳಿ. ಬೇಗ ಕರಗೋದಿಲ್ಲ, ತುಂಬ ತಾಪ ಕೊಡಬೇಕಾಗ್ತದೆ. ಹಾಗಾಗಿ ಅಯಾನಿಕ ಸಂಯುಕ್ತಗಳು ಏನು ಉಂಟೋ ಅದರ ಕರಗುವ ಬಿಂದು ಮತ್ತು ಕುದಿ ಬಿಂದು ಅಧಿಕವಾಗಿರ್ತದೆ. ಇಲ್ಲಿ ಸೋಡಿಯಂ ಕ್ಲೋರೈಡ್ನ ಕರಗುವ ಬಿಂದು ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಅದು 1074 ಕೆಲ್ವಿನ್ ಆಗಿರ್ತದೆ. ಕುದಿ ಬಿಂದು 1686 ಕೆಲ್ವಿನ್ ಆಗಿರ್ತದೆ. ಅತ್ಯಂತ ಹೆಚ್ಚಿನ ತಾಪ ಕೊಡಬೇಕಾಗ್ತದೆ ಇದಕ್ಕೆ. ಹಾಗೆ ಲಿಥಿಯಂ ಕ್ಲೋರೈಡ್ ಇದು 887, ಕರಗುವ ಬಿಂದು ಕುದಿಯುವ ಬಿಂದು 1600 ಆಗಿರ್ತದೆ. ಕ್ಯಾಲ್ಶಿಯಂ ಕ್ಲೋರೈಡ್ ಇದ್ದು 1045, ಕರಗುವ ಬಿಂದು ಕುದಿ ಬಿಂದು 1900 ಕೆಲ್ವಿನ್ ಆಗಿರ್ತದೆ. ಇನ್ನು ಕ್ಯಾಲ್ಶಿಯಂ ಆಕ್ಸೈಡ್ ಇದ್ದು 2850, ಕರಗುವ ಬಿಂದಾಗಿರ್ತದೆ. ಇದು ಅತ್ಯಂತ ಹೆಚ್ಚು ತಾಪ ಕೊಡಬೇಕಾಗ್ತದೆ ಮಕ್ಕಳೇ. ಹಾಗೆ ಕುದಿ ಬಿಂದು ಅದರದ್ದು 3120 ಕೆಲ್ವಿನ್ ಅಷ್ಟು. ಇನ್ನು ಮೆಗ್ನೀಷಿಯಂ ಕ್ಲೋರೈಡ್ ಇದು 981 ಕೆಲ್ವಿನ್ ಕರಗುವ ಬಿಂದು. ಹಾಗೆ ಬಾಯ್ಲಿಂಗ್ ಪಾಯಿಂಟ್ ಅದರದ್ದು 1685 ಕೆಲ್ವಿನ್ ಆಗಿರ್ತದೆ. ಹಾಗಾಗಿ ಅಯಾನಿಕ್ ಸಂಯುಕ್ತಗಳ ಕರಗುವ ಬಿಂದು ಮತ್ತು ಕುದಿ ಬಿಂದು ಅಧಿಕವಾಗಿರುತ್ತದೆ. ಮಕ್ಕಳೇ, ನಾವು ಇನ್ನೊಂದು ಗುಣಲಕ್ಷಣವನ್ನು ಈ ಪ್ರಯೋಗದ ಮೂಲಕ ತಿಳಿದುಕೊಳ್ಳುವ. ಒಂದು ಜಾರಿಗೆ ನೀರನ್ನು ಹಾಕಿಕೊಂಡು ಅದಕ್ಕೆ ಸೋಡಿಯಂ ಕ್ಲೋರೈಡ್ ಅಡುಗೆ ಉಪ್ಪನ್ನು ಹಾಕಬೇಕು. ಅಡುಗೆ ಉಪ್ಪು ಅಯಾನಿಕ್ ಸಂಯುಕ್ತವಾಗಿದೆ. ಹಾಕಿದ ನಂತರ ನಾವು ಅದನ್ನು ಚೆನ್ನಾಗಿ ಕಲಡಿಸಿಕೊಡಬೇಕು. ನೀವು ಇದನ್ನು ಈಗಾಗಲೇ ಮಾಡಿರ್ಬೋದು ಮನೆಯಲ್ಲಿ. ಹಾಗೆ ಇನ್ನೊಮ್ಮೆ ಈ ಪ್ರಯೋಗವನ್ನು ನೀವು ಮಾಡಿಕೊಳ್ಳಿ. ನೋಡಿ, ನೀರಿನಲ್ಲಿ ಅದು ವಿಲೀನಗೊಂಡಿರ್ತದೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್ ಇದ್ದದ್ದು ಸೋಡಿಯಂ ಅಯಾನ್ ಮತ್ತು ಕ್ಲೋರಿನ್ ಅಯಾನ್ಗಳಾಗಿ ವಿಭಜನೆ ಆಗ್ತದೆ. ಈ ಕ್ರಿಯೆಯನ್ನು ನಾವು ಏನಂತ ಹೇಳ್ತೇವೆ ಅಂತ ಹೇಳಿದ್ರೆ ಅಯಾನೀಕರಣ ಅಂತ ಹೇಳಿ. ಸೋಡಿಯಂ ಕ್ಯಾಟಯನ್ ಆಗಿರ್ತದೆ, ಕ್ಲೋರಿನ್ ಆನಯನ್ ಆಗಿರ್ತದೆ. ಈ ರೀತಿಯಾಗಿ ವಿಲೀನಗೊಂಡಾಗ ಅಯಾನೀಕರಣ ಪ್ರಕ್ರಿಯೆ ಆಗ್ತದೆ. ಮುಂದೆ ಮಕ್ಕಳೇ, ಇನ್ನೊಂದು ಜಾರನ್ನು ತೆಗೆದುಕೊಂಡು ಅದಕ್ಕೆ ನಾವು ಎಣ್ಣೆಯನ್ನು ಹಾಕಿಕೊಡುವ. ಇಲ್ಲಿ ಎಣ್ಣೆಯ ಬದಲು ಸೀಮೆ ಎಣ್ಣೆ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಇವೆಲ್ಲ ಸಾವಯವ ದ್ರಾವಕಗಳಾಗಿರ್ತದೆ. ಇದು ಯಾವುದನ್ನು ಕೂಡ ಬಳಸಿಕೊಳ್ಬೋದು. ಈ ಎಣ್ಣೆಗೆ ನಾವು ಸೋಡಿಯಂ ಕ್ಲೋರೈಡನ್ನು ಹಾಕಿಕೊಳ್ಬೇಕು.
ಹಾಕಿದ ನಂತರ ಉಪ್ಪನ್ನು ಯಾವ ರೀತಿ ನಾವು ಕಲಡಿಸಿಕೊಂಡಿದ್ದೇವೋ ಅದೇ ರೀತಿ ಇದನ್ನು ಕೂಡ ಚೆನ್ನಾಗಿ ಕಲಡಿಸಿಕೊಡಬೇಕು. ಏನಾಗಬಹುದು, ಸರಿಯಾಗಿ ವಿಡಿಯೋವನ್ನು ಗಮನಿಸಿಕೊಳ್ಳಿ ಏನಾಗಬಹುದು ಅಂತ ಹೇಳಿ. ಇಲ್ಲಿ ಉಪ್ಪು ಎಣ್ಣೆಯಲ್ಲಿ ಕರಗುವುದಿಲ್ಲ, ಅಲ್ಲಿ ಅಯಾನ್ಗಳಾಗಿ ವಿಭಜನೆ ಕೂಡ ಆಗೋದಿಲ್ಲ ಅಲ್ವಾ. ಇದನ್ನು ಎಷ್ಟು ಬಾರಿ ಕಲಡಿಸಿದರೂ ಕೂಡ ಈ ಸಾವಯವ ದ್ರಾವಕಗಳಲ್ಲಿ ಅಯಾನಿಕ್ ಸಂಯುಕ್ತಗಳು ಕರಗುವುದಿಲ್ಲ, ನೀರಿನಲ್ಲಿ ಮಾತ್ರ ಅಯಾನಿಕ್ ಸಂಯುಕ್ತಗಳು ಕರಗುವಂಥದ್ದು. ಮುಂದೆ ಮಕ್ಕಳೇ, ಇನ್ನೊಂದು ಗುಣಲಕ್ಷಣವನ್ನು ಇನ್ನೊಂದು ಪ್ರಯೋಗದ ಮೂಲಕ ತಿಳಿದುಕೊಳ್ಳುವ. ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಬ್ಯಾಟ್ರಿ, ನೀರು, ಕಡ್ಡಿ, ಎಲೆಕ್ಟ್ರಿಕ್ ಟೇಪ್ ಆಗಿರ್ಬೋದು, ಮೆಷರಿಂಗ್ ಸ್ಪೂನ್ ಆಗಿರ್ಬೋದು, ಲೈಟ್ ಬಲ್ಬ್ ಆಗಿರ್ಬೋದು, ಅಲ್ಯೂಮಿನಿಯಂ ಫಾಯಿಲ್, ವಯರ್, ಇವೆಲ್ಲವನ್ನು ಇಟ್ಕೊಂಡು ನಾವು ಈ ಪ್ರಯೋಗವನ್ನು ಮಾಡಿಕೊಳ್ಳುವ. ಮೊದಲಿಗೆ ಅಲ್ಯೂಮಿನಿಯಂ ಫಾಯಿಲನ್ನು ಕಟ್ ಮಾಡಿಕೊಂಡು ಅದಕ್ಕೆ ಆಧಾರವಾಗಿ ಆ ಕಡ್ಡಿಯನ್ನು ಬಳಸಿಕೊಡುವ. ನಂತರ ಆ ವಯರನ್ನು ಈ ರೀತಿಯಾಗಿ ಜೋಡಣೆ ಮಾಡಿಕೊಳ್ಬೇಕು. ಈಗ ನಾವು ಒಂದು ಎಲೆಕ್ಟ್ರೋಡನ್ನು ತಯಾರಿಸಿದೆವು, ಹಾಗೆ ಇನ್ನೊಂದು ಎಲೆಕ್ಟ್ರೋಡನ್ನು ಇದೇ ರೀತಿಯಾಗಿ ತಯಾರಿಸಿಕೊಳ್ಬೇಕು. ನಂತರ ಒಂದು ಬ್ಯಾಟ್ರಿಗೆ ವಯರನ್ನು ಕನೆಕ್ಟ್ ಮಾಡಿಕೊಂಡು ಅದರ ಇನ್ನೊಂದು ತುದಿಯನ್ನು ಬಲ್ಬಿಗೆ ಕನೆಕ್ಟ್ ಮಾಡಿಟ್ಕೊಳ್ಳಿ. ಬ್ಯಾಟ್ರಿಯ ಇನ್ನೊಂದು ತುದಿಗೆ ಇನ್ನೊಂದು ಎಲೆಕ್ಟ್ರೋಡನ್ನು ವಯರನ್ನು ಕನೆಕ್ಟ್ ಮಾಡಿಟ್ಕೊಳ್ಳಿ. ಈಗ ಎಲೆಕ್ಟ್ರೋಡನ್ನು ಟಚ್ ಮಾಡಿದಾಗ ಅದೇನಾಗ್ತದೆ, ಸರ್ಕ್ಯೂಟ್ ಕಂಪ್ಲೀಟಾಗಿ ಬಲ್ಬ್ ಉರಿತದೆ. ಪ್ರಯೋಗವನ್ನು ಶುರು ಮಾಡುವ. ಇಲ್ಲಿ ಒಂದು ಕಪ್ಪಿಗೆ ನೀರನ್ನು ಹಾಕಿ ನೀರಿನಲ್ಲಿ ಆ ಸರ್ಕ್ಯೂಟನ್ನು ಇಟ್ಟಾಗ ಬಲ್ಬ್ ಉರಿಯುವುದಿಲ್ಲ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳುವ. ಅಯಾನಿಕ್ ಸಂಯುಕ್ತ ಆಗಿರ್ತದೆ ಅದು. ಉಪ್ಪನ್ನು ಹಾಕಿದಾಗ ಅದೇನಾಗ್ತದೆ, ಅದರ ಮೂಲಕ ವಿದ್ಯುತ್ ಹರಿತದೆ. ಆ ಉಪ್ಪಿನ ಪ್ರಮಾಣ ನಾವು ಹೆಚ್ಚು ಮಾಡಿದ ಹೋದ ಹಾಗೆ ಬಲ್ಬ್ನ ಉರಿಯುವಿಕೆ ಪ್ರಮಾಣದಲ್ಲಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಅಂದರೆ ಅಯಾನ್ಗಳ ವಿಭಜನೆ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ವಿದ್ಯುತ್ ಪ್ರವಾಹ ಕೂಡ ಏನಾಗ್ತದೆ, ಹೆಚ್ಚಾಗ್ತದೆ. ಇದು ಆ ಪ್ರಯೋಗದ ವಿದ್ಯುತ್ ಮಂಡಲ ರಚನೆ ಆಗಿರ್ತದೆ. ಇದು ಪರೀಕ್ಷೆಗೆ ಬರುವಂತಹ ಚಿತ್ರವಾಗಿರ್ತದೆ ಮಕ್ಕಳೇ. ಈ ರೀತಿಯಾಗಿ ಬಿಡಿಸಬೇಕಾಗ್ತದೆ. ಹಾಗಾಗಿ ನಾವು ಪ್ರಯೋಗದಲ್ಲಿ ತಿಳ್ಕೊಂಡದ್ದು ಏನು ಅಂತ ಹೇಳಿದ್ರೆ, ಜಲೀಯ ದ್ರಾವಣ ಅಥವಾ ಕರಗಿದ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿರ್ತದೆ. ಯಾಕಂದರೆ ಅಲ್ಲಿ ಅಯಾನುಗಳ ವಿಭಜನೆ ಆಗಿರ್ತದೆ, ಹಾಗಾಗಿ ಅದರ ಮೂಲಕ ವಿದ್ಯುತ್ ಹರಿತದೆ. ಆದರೆ ಘನಸ್ಥಿತಿಯಲ್ಲಿ ಅವುಗಳು ವಿದ್ಯುತ್ ಅವಾಹಕಗಳಾಗಿರ್ತದೆ, ಯಾಕಂದರೆ ಅಲ್ಲಿ ಯಾವುದೇ ಅಯಾನುಗಳ ವಿಭಜನೆ ಆಗಿರುವುದಿಲ್ಲ. ಹಾಗಾಗಿ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಮಕ್ಕಳು. ಮುಂದೆ ಮಕ್ಕಳೇ, ಲೋಹಗಳ ದೊರೆಯುವಿಕೆ ಬಗ್ಗೆ ತಿಳ್ಕೊಳ್ಳುವ. ಭೂಮಿ ರೂಪುಗೊಂಡಾಗ ಬಹುತೇಕ ಲೋಹಗಳು ಧಾತುಗಳ ಇದ್ದಿರಬಹುದು. ಹಾಗೆ ಕ್ರಿಯಾಶೀಲ ಲೋಹಗಳು ಅದು ಅಲೋಹಗಳೊಂದಿಗೆ ಸಂಯೋಜಿಸಿ ಸಂಯುಕ್ತಗಳಾಗಿರ್ಬೋದು. ಈ ಭೂತೊಗಟೆಯಲ್ಲಿ ಗಾಳಿಯ ಘಟಕಗಳಂತೆ ಲೋಹದ ಸಂಯುಕ್ತಗಳು ಸಮವಾಗಿ ಹರಡಿಕೊಂಡಿರುವುದಿಲ್ಲ. ನೀವು ಈ ಕೊಟ್ಟಿರುವಂಥ ಪೈ ನಕ್ಷೆಯನ್ನು ಗಮನಿಸಿಕೊಳ್ಳಿ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಇದೆ, ಹಾಗೆ 28.2% ಸಿಲಿಕಾನ್ ಇದೆ, 8.32% ಅಲ್ಯೂಮಿನಿಯಂ ಇದೆ, 5.63% ಕಬ್ಬಿಣ ಹೊಂದಿರುತ್ತದೆ ಭೂತೊಗಟೆಯಲ್ಲಿ, ಹಾಗೆ 4.15% ಕ್ಯಾಲ್ಶಿಯಂ ಧಾತು ಇರ್ತದೆ, ಇನ್ನು 2.3% ಸೋಡಿಯಂ ಇರ್ತದೆ, ಹಾಗೆ ಮೆಗ್ನೀಷಿಯಂ 2.33% ಈ ಭೂತೊಗಟೆಯಲ್ಲಿ ದೊರೆಯುವಂತಹ ಧಾತುಗಳಾಗಿರ್ತದೆ ಮಕ್ಕಳೇ. ನಾವು ಅದುರುಗಳು ಅಂತ ಹೇಳ್ತೇವೆ. ಅದುರುಗಳು ಅಂತ ಹೇಳಿದ್ರೆ ಯಾವ ಲೋಹದ ಸಂಯುಕ್ತದಿಂದ ನಾವು ಲೋಹವನ್ನು ಲಾಭದಾಯಕವಾಗಿ ಉದ್ಧರಿಸಬಹುದು ಅಂತಹ ಸಂಯುಕ್ತಕ್ಕೆ ನಾವು ಅದುರುಗಳು ಅಥವಾ ಖನಿಜಗಳು ಅಂತ ಹೇಳ್ತೇವೆ. ಇದನ್ನು ನಾವು ಗಣಿಗಾರಿಕೆಯ ಮೂಲಕ ಹೊರತೆಗೆದು ನಂತರ ಅದನ್ನು ಉದ್ಧರಣೆ ಮಾಡ್ತೇವೆ.
ಇಲ್ಲಿ ನಮಗೆ ಸಿಗುವಂಥ ಲೋಹದ ಅದುರುಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಮೊದಲನೇದಾಗಿ ಆಕ್ಸೈಡ್ ಅದುರುಗಳು, ಅದರಲ್ಲಿ ಬಾಕ್ಸೈಟ್, ಹೆಮಟೈಟ್, ಲಿಮೋನೈಟ್, ಮ್ಯಾಗ್ನೆಟೈಟ್ ಮತ್ತು ಕ್ಯುಪ್ರೈಟ್ ಆಗಿದೆ. ಇವೆಲ್ಲ ಆಕ್ಸೈಡ್ ಅದುರುಗಳಾಗಿರುತ್ತದೆ. ಇನ್ನೊಂದು ಸಲ್ಫೈಡ್ ಅದುರುಗಳು ತಾಮ್ರದ ಗ್ಲಾನ್ಸ್, ತಾಮ್ರದ ಪೈರೈಡ್ಸ್ ಅಥವಾ ಚಾಲ್ಕೋಪೈರೈಡ್ಸ್ ಅಂತ ಹೇಳ್ತೇವೆ, ಮತ್ತು ಕಬ್ಬಿಣದ ಪೈರೈಡ್ಸ್, ಇವೆಲ್ಲ ಸಲ್ಫೈಡ್ ಅದುರುಗಳಾಗಿರ್ತದೆ. ಹಾಗೆ ಕಾರ್ಬೋನೇಟ್ ಅದುರುಗಳು ದೊರೆಯುತ್ತದೆ. ಸೈಡ್ರೈಟ್ ಇರ್ಬೋದು, ಅಜುರೈಟ್ಸ್ ಇರ್ಬೋದು, ಮಾಲಕೈಟ್ ಇರ್ಬೋದು, ಸುಣ್ಣದ ಕಡ್ಲೆ, ಇವು ಲೋಹದ ಅದುರುಗಳಾಗಿರ್ತದೆ. ಇವುಗಳ ಉದ್ಧರಣೆ ಯಾವ ರೀತಿ ಮಾಡೋದು ಅಂತ ಹೇಳಿ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳುವ ಮಕ್ಕಳೇ. ಸರಿ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಏನೆಲ್ಲ ತಿಳ್ಕೊಂಡಿದ್ದೇವೆ ಅಂತ ಹೇಳಿ ಒಮ್ಮೆ ಪುನರ್ಮನನ ಮಾಡಿಕೊಳ್ಳುವ. ಲೋಹಗಳ ಮತ್ತು ಅಲೋಹಗಳ ವರ್ತನೆ ಯಾವ ರೀತಿ ಆಯಿತು, ಅಯಾನಿಕ್ ಸಂಯುಕ್ತಗಳು ಹೇಗೆ ಉಂಟಾಯಿತು ಮತ್ತು ಅವುಗಳ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಂಡೆವು. ಹಾಗೆ ಲೋಹಗಳ ದೊರೆಯುವಿಕೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಇನ್ನು ಇದಕ್ಕೆ ಸಂಬಂಧಿಸಿ ನಾನು ಕೆಲವು ಪ್ರಶ್ನೆಗಳನ್ನು ಕೊಡ್ತೇನೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ನನಗೆ ಕಳುಹಿಸಬೇಕು. ಮೊದಲನೇ ಪ್ರಶ್ನೆ, ಸೋಡಿಯಂ, ಆಕ್ಸಿಜನ್ ಮತ್ತು ಮೆಗ್ನೀಷಿಯಂಗಳ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಬರೆಯಿರಿ. ಎರಡನೇ ಪ್ರಶ್ನೆ, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಷಿಯಂ ಆಕ್ಸೈಡ್ನ ಉಂಟಾಗುವಿಕೆಯನ್ನು ತೋರಿಸಿ. ಮೂರನೇ ಪ್ರಶ್ನೆ, ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳನ್ನು ಬರೆಯಿರಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನೀವು ಅಭ್ಯಾಸವನ್ನು ಮಾಡಬೇಕು. ಸರಿ ಮಕ್ಕಳೇ, ಇವತ್ತಿನ ಈ ಅವಧಿಯನ್ನು ಇಲ್ಲಿಗೆ ಮುಗಿಸುತ್ತಾ ಮುಂದಿನ ಅವಧಿಯಲ್ಲೇ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ. ಧನ್ಯವಾದಗಳು.